ನಮಸ್ಕಾರ, ಶುಭ ಮುಂಜಾನೆ. ಹಲೋ ಗೆಳೆಯರೆ, ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಅಕ್ಕರೆಯ ಸ್ವಾಗತ. ನಲ್ಮೆಯ ವೀಕ್ಷಕ ಬಂಧುಗಳೇ, ಹಲೋ ಗೆಳೆಯರೆ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ವಿಷಯಗಳು ಪ್ರಸ್ತಾಪ ಆಗ್ತಾ ಇರತ್ತೆ. ಆ ಕೆಲವೊಂದು ವಿಷಯ ಇದು ನಮಗೆ ಸಂಬಂಧಪಟ್ಟಿಲ್ವೇನೋ ಅಂತ ಅನ್ನಿಸ್ತಾ ಇರತ್ತೆ. ಆದರೆ ಇವತ್ತು ನಾವು ಆರಿಸ್ಕೊಂಡಿರೋ ವಿಷಯ ಇದೆಯಲ್ಲ, ಹೆಚ್ಚಿನ ಜನಕ್ಕೆ ಉಪಯೋಗ ಇರುವಂತಹ ಒಂದು ವಿಷಯ. ವೈಯಕ್ತಿಕ ವಾಹನಗಳ ಒಂದು ಬಳಕೆ ಅಥವಾ ವೈಯಕ್ತಿಕ ವಾಹನಗಳ ಒಂದು ಅಗತ್ಯತೆ, ಇದರ ಬಗ್ಗೆ ಇವತ್ತು ನಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದಾರೆ ಬಿ ವೆಂಕಟಶ್ಯಾಮ್ ಅವರು. ಆಟೋಮೊಬೈಲ್ ತಜ್ಞರಾಗಿರುವ ಬಿ ವೆಂಕಟಶ್ಯಾಮ್ ಅವರು ಒಂದು ಸರ್ವಿಸ್ ಸ್ಟೇಷನ್ನ ಮಾಲೀಕರಾಗೋದ್ರ ಜೊತೆಗೆ ಸಾಕಷ್ಟು ಜನರಿಗೆ ಟೂ ವೀಲರಲ್ಲಿ, ಫೋರ್ ವೀಲರು ಅದು ಹೇಗೆ ನಾವು ರೈಡ್ ಮಾಡಬೇಕು, ಡ್ರೈವ್ ಮಾಡಬೇಕು, ಜ್ಞಾನನ ಹೆಚ್ಚಿಸ್ತಾ ಇದ್ದಾರೆ. ಎಷ್ಟೋ ವಾಹನ ಚಾಲಕರಿಗೆ ಹೇಗೆ ವಾಹನ ಚಾಲನೆ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತಾರೆ. ಸೊ ಈ ವೈಯಕ್ತಿಕ ವಾಹನಗಳನ್ನು ಒಂದು ಬಳಸೋವಂಥದ್ದು, ಅದರ ಕ್ರಮ, ಇದ್ರ ಬಗ್ಗೆ ಎಲ್ಲ ನಿಮಗೆಲ್ಲ ಏನಾದರೂ ಅನುಮಾನ ಇದ್ದರೆ ನೀವು ಖಂಡಿತ ಪ್ರಶ್ನೆ ಕೇಳ್ಬೋದು. ಆದರೆ ಪ್ರಶ್ನೆ ಕೇಳಬೇಕಾದ್ರೆ ಒಂದು ವಿನಂತಿ ಏನು ಅಂದರೆ, ಸುಮಾರು ಜನ ಟಿ ವಿ ವಾಲ್ಯೂಮ್ ಜಾಸ್ತಿ ಕೊಟ್ಬಿಟ್ಟು ನಮ್ಮ ಜೊತೆ ಫೋನಲ್ಲಿ ಮಾತಾಡೋದಕ್ಕೆ ಬಯಸ್ತಾರೆ. ದಯವಿಟ್ಟು ಹಾಗೆ ಮಾಡಬೇಡಿ. ನಿಮ್ಮ ಟಿ ವಿ ವಾಲ್ಯೂಮನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿ ನಮ್ಮ ಜೊತೆ ದೂರವಾಣಿಯಲ್ಲೇ ಮಾತನಾಡಿ, ದೂರವಾಣಿಯಲ್ಲೇ ಕೇಳಿಸ್ಕೊಳ್ಳಿ. ಆವಾಗ ನಮಗೆ ಸ್ಪಷ್ಟವಾಗಿ ಕೇಳ್ತದೆ. ಇನ್ನು ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ, ನೀವು ಕಾಲ್ ಮಾಡೋಕ್ಕಿಂತ ಮುಂಚೆ ಏನು ಪ್ರಶ್ನೆ ಕೇಳಬೇಕು ಅಂತ ಇದ್ದೀರಿ, ಆ ಪ್ರಶ್ನೆನ ಸರಿಯಾಗಿ ಯೋಚನೆ ಮಾಡಿ, ಆಲೋಚನೆ ಮಾಡಿ, ನೇರವಾಗಿ ವಿಷಯಕ್ಕೆ ಬಂದು ಪ್ರಶ್ನೆ ಕೇಳಿಬಿಡ್ಬೇಕು. ಬೇರೆ ಉಪಕಾರ ಹಾಕೋದು, ಕೊಂಕಣ ಸುತ್ತ ಮೈಲಾರಕ್ಕೆ ಬರೋದು ಅಂತೆಲ್ಲ ಗಾದೆ ಇದೆ, ಅದೆಲ್ಲ ಏನು ಬೇಡ. ಈ ವಿಷಯ ನಮಗೆ ವೈಯಕ್ತಿಕ ವಾಹನಗಳನ್ನು ಹೇಗೆ ನಾವು ನಿರ್ವಹಣೆ ಮಾಡೋವಂಥದ್ದು, ಮೇಂಟೈನ್ ಮಾಡೋದು, ಆ ವಿಷಯಕ್ಕೆ ನೇರವಾಗಿ ಸ್ಪಷ್ಟವಾಗಿ ಪ್ರಶ್ನೆಗಳನ್ನು ಕೇಳಬೇಕು ಅಂತ ವಿನಂತಿ ಮಾಡ್ತೇವೆ. ಬನ್ನಿ ವೆಂಕಟಶ್ಯಾಮ್ ಅವ್ರನ್ನ ಮಾತಾಡ್ಸೋಣ. ಸರ್, ಈ ವೈಯಕ್ತಿಕ ವಾಹನಗಳ ಅಗತ್ಯತೆ ಯಾವಾಗ ಬಂತು? ಮನುಷ್ಯ ಹುಟ್ಟಿದಾಗಿಂದಾನು ಒಂದು ಜಾಗದಿಂದ ಒಂದು ಜಾಗಕ್ಕೆ ವೇಗವಾಗಿ ಹೋಗ್ಬೇಕು ಅಂದ್ರೆ ಸುಮ್ಮನೆ ಕೂರೋ ವ್ಯಕ್ತಿ ಅಲ್ಲ. ಕೂತ್ಕೊಳ್ಳೋದು ತುಂಬಾ ಕಷ್ಟ. ಸೊ ಆ ಇದರಲ್ಲಿ ಈ ವಾಹನಗಳ ಇನ್ವೆನ್ಷನ್ ಆಗಿದೆ ಅಂತ ಹೇಳೋದ್ರಲ್ಲಿ ತಪ್ಪಾಗ್ಲಾರ್ದು. ಈಗ ಮುಂಚಿನ ಕಾಲದಲ್ಲಿ ನಾವು ಎತ್ತಿನ ಗಾಡಿಗಳಲ್ಲಿ ಓಡ್ತಾ ಇದ್ವಿ. ಅದಾದ ನಂತರ ಕೋಚ್ ಗಾಡಿಗಳು ಬಂತು, ಕುದುರೆ ಗಾಡಿಗಳು. ಒಂದು ಕುದುರೆ ಇರೋ ಬದಲು ಮಲ್ಟಿಪಲ್ ಒಂದು 3-4 ಕುದುರೆಗಳು ಒಟ್ಟೊಟ್ಟಿಗೆ ಹಾಕಿ ಹೋಗುವಂತದ್ದು, ಅದ್ರ ಇದು ಎಲ್ಲ ಬಂತು, ಒಂದೊಂದೇ ಬಂತು. ಆದ್ರೆ ಈ ಕುದುರೆನ ಸಾಕಬೇಕಾದ್ರೆ ಒಂದಷ್ಟು ತಯಾರಿ ಮಾಡ್ಕೋಬೇಕು. ಮನೆಯಲ್ಲಿ ಇವಾಗ ಕುದುರೆ ಸಾಕ್ಬೇಕು ಅಂತಂದ್ರೆ ಅದಕ್ಕೊಂದು ಕುದುರೆ ಲಾಯ ಇರಬೇಕು. ಅದಕ್ಕೆ ಸಮಯಕ್ಕೆ ತಕ್ಕಂಗೆ ಊಟ ತಿಂಡಿ ಅದೆಲ್ಲ ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ಅದನ್ನ ನೋಡ್ಕೊಳಕ್ಕೆ ಒಬ್ಬ ವ್ಯಕ್ತಿ ಬೇಕಿತ್ತು. ಅಂಡ್ ಆ ಕುದುರೆ ತಯಾರ್ ಆಗಿದ್ರು ಅದನ್ನ ಗಾಡಿ ಕಟ್ಟಿ ಕರ್ಕೊಂಡು ಹೋಗೋದಕ್ಕೆ ಒಂದಷ್ಟು ಹೊತ್ತು ಹಿಡಿಯೋದು. ಈ ಹೊತ್ತನ್ನ ಉಳಿಸೋ ನಿಟ್ಟಿನಲ್ಲಿ ಈ ಆಟೋಮೊಬೈಲ್ ಇಂಜಿನ್ ಅನ್ನ ಏನಂತ 4 ಸ್ಟ್ರೋಕ್ ಇಂಜಿನ್ ಅನ್ನ ಆವಿಷ್ಕಾರ ಆದ ನಂತರ ಅದನ್ನ ಕಾರಿಗೆ ಅಳವಡಿಸಿ, ಅಂದ್ರೆ ಒಂದು ಹಾರ್ಸ್ಲೆಸ್ ಕ್ಯಾರೇಜ್ ಅಂತ ಕರಿತವೆ, ಕುದುರೆ ಇಲ್ಲದ ಗಾಡಿಗೆ ಒಂದು ಇಂಜಿನ್ ಅನ್ನ ಅಳವಡಿಸಿ ಓಡಾಡ್ಸಕ್ಕೆ ಶುರು ಮಾಡಿದ್ರು. ಅವತ್ತಿನ ಕಾಲದಲ್ಲಿ ಬ್ಯಾಟರಿ ಉಪಯುಕ್ತ ವಾಹನಗಳು ಇದ್ದವು. ಆದರೆ ಈ ಪೆಟ್ರೋಲ್ ಇಂಜಿನ್ ಅಥವಾ ಇಂಜಿನ್ ಮಹತ್ವ ಹೆಂಗಿತ್ತು ಅಂತಂದ್ರೆ, ಅದರ ಸ್ಪೀಡು, ಅದರ ಪಿಕಪ್, ಅದರ ಎಬಿಲಿಟಿ, ಅಂದ್ರೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್. ಇವಾಗ ನಾನು ಎಲ್ಲಿಂದ ಇಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಬರೀ ಪೆಟ್ರೋಲ್ ಇಂಧನ ಒಂದು ಹಾಕೊಂಡ್ತು ಅಂತಂದ್ರೆ ಹೊಟ್ಟೋಗ್ಬಿಡ್ಬೋದು. ಆ ಫ್ಲೆಕ್ಸಿಬಿಲಿಟಿ ಯಾವಾಗ ಕೊಡ್ತಾ ಬಂತು, ಈ ಜನರ ಡಿಪೆಂಡೆನ್ಸಿ ಆನ್ ಅದ್ರ ಮೇಲೆ ಬೆಳೆಯಕ್ಕೆ ಶುರು ಆಗೋಯ್ತು. ಈಗೇನ್ ಸರ್, ತರಕಾರಿ ತರಕ್ಕೂ ಯಾರು ನಡೆಯೋದೇ ಇಲ್ಲ, ತಕ್ಷಣ ಶುರು ಮಾಡೋಣ ಹೋಗೋಣ ಅಂತ. ಸಿಟಿಗಳಲ್ಲಿ ಮನೆಯಲ್ಲಿ ಒಂದು ಕಾರ್ ಇದ್ದು, ಕಾರೇ ಪ್ರಮುಖವಾಗಿ ಉಪಯೋಗಿಸ್ತಾ ಇದ್ರು ಒಂದು 2 ವೀಲರ್ನ ಇಟ್ಕೊಂಡಿರ್ತಾರೆ. ಏನಕ್ಕೆ ಅಂತಂದ್ರೆ ತರಕಾರಿ ತರೋದಕ್ಕೆ ಅಂತಾನೆ ಒಂದು 2 ವೀಲರ್ನ ಇಟ್ಕೊಳ್ಳುವಂತ ಸಮಯ ಸಂದರ್ಭ ಬಂದಿದೆ. ಆಕ್ಚುಲ್ ಆಗಿ ಅಂತ ನೋಡೋದಕ್ಕೂ ಈ ಎಷ್ಟು ವಾಹನಗಳು ಮಾರಾಟ ಆಗ್ತಾ ಇದೆ, ಅದರಲ್ಲಿ ಲೋ ಎಂಡ್ ಎಷ್ಟು, ಹೈ ಎಂಡ್ ಎಷ್ಟು, ಮೀಡಿಯಂ
ಎಷ್ಟು ಅದನ್ನೆಲ್ಲಾನು ಈ GDP ಅಂತ ಕರಿತವಲ್ಲ, GDP ಗ್ರೋತ್ ನಲ್ಲಿ ಅದನ್ನು ಒಂದು ಫ್ಯಾಕ್ಟರ್ ಆಗಿ ತಗೊಂಡು ನೋಡುವಂತ ಪರಿಸ್ಥಿತಿ. ಹೌದು. ಈಗ ನಮ್ಮ ವೀಕ್ಷಕರಿಗೆ ವೈಯಕ್ತಿಕ ವಾಹನಗಳು ಅಂದ್ರೆ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ ನಾವು ಸ್ವಲ್ಪ ಹೇಳ್ಬಿಟ್ರೆ ಅವ್ರ ಪ್ರಶ್ನೆ ಕೇಳಕ್ ಸುಲಭ ಆಗ್ಬಿಡುತ್ತೆ. ಯಾಕೆಂದ್ರೆ ಎಷ್ಟೊಂದು ರಸ್ತೆ ಮೇಲೆ ಎಷ್ಟೊಂದು ವಾಹನಗಳು ಹೋಗುತ್ತೆ. ಆ ವೈಯಕ್ತಿಕ ವಾಹನಗಳು ಅಂದ್ರೆ ಏನು ಅಂದ್ರೆ ನಾವು ಸ್ವಂತ ಬಳಸುವಂತದ್ದು ಅಲ್ವೇ? ಅದನ್ನ ಸ್ವಲ್ಪ ಅರ್ಥ ಮಾಡಿಸ್ತೀರಾ? ಸ್ವಂತ ಬಳಸುವಂತ ವಾಹನಗಳಲ್ಲಿ ಬೇಸಿಕಲಿ ಕ್ಲಾಸಿಫಿಕೇಶನ್ 2 ವೀಲರ್ ಇರ್ಬೋದು, ಅಥವಾ ಆಟೋ ರಿಕ್ಷಾಗಳು ಸ್ವಂತ ಬಳಕೆಗೆ ಉಪಯೋಗಿಸ್ಕೋಬಹುದು. ನಂತರ ಕಾರುಗಳು, ಈ 3 ವಾಹನಗಳು ಸ್ವಂತ ಬಳಕೆಯ ವಾಹನಕ್ಕೆ ಕ್ಲಾಸಿಫಿಕೇಶನ್ ಅಲ್ಲಿ ಬರುತ್ತೆ. ಅದನ್ನ ಒಂದು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈ ನಂಬರ್ ಪ್ಲೇಟ್ಗಳಿರ್ತಾವಲ್ಲ ಗಾಡಿಗಳಲ್ಲಿ, ಅದು ಬಿಳಿ ನಂಬರ್ ಪ್ಲೇಟ್, ಅದಕ್ಕೆ ಕಪ್ ಅಕ್ಷರಗಳಿತ್ತು ಅಂತಂದ್ರೆ ಅದು ಸ್ವಂತ ಬಳಕೆಗೆ ಉಪಯೋಗ. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಪ್ರಶ್ನೆ ಕೇಳಬೇಕು ನಮ್ಮ ವೀಕ್ಷಕರು. ಪ್ರಿಫರಬಲಿ ಅದನ್ನ ಕೇಳಿದ್ರೆ ನೀವು ಉತ್ತರ ನೀಡ್ತೀರಿ, ಆದ್ರೆ ನಮ್ಗೆ ಗಮನ ಗೊತ್ತಿರ್ಲಿ ಅದ್ರ ಬಗ್ಗೆ. ಯಾಕೆಂದ್ರೆ ಏನಾಗುತ್ತೆ ಸರ್, ನಾನು ನೋಡಿದ್ದೀನಿ ತುಂಬಾ ಮುಂಚೆ ಎಲ್ಲ ಈ ಸರ್ವಿಸ್ ಸ್ಟೇಷನ್ಗಳು ರಸ್ತೆಗೆ 2-3 ಇರ್ತಾ ಇದ್ದು. ಇವಾಗ ಅಷ್ಟೊಂದು ಕಾಣಿಸ್ತಾ ಇಲ್ವಲ್ಲ, ಯಾಕೆ? ಒಂದು ವ್ಯತ್ಯಾಸ ಆಗಿದೆ ಸರ್, ಅದರಲ್ಲೂ ಈ ಕಂಪ್ಯೂಟರೈಸೇಷನ್ ಆದ ನಂತರ ವಾಹನಗಳ ಡೆವಲಪ್ಮೆಂಟ್ ನಲ್ಲಿ ಒಂದು ಮೇಜರ್ ಚೇಂಜ್ ಬಂದಿದೆ. ವಾಹನಗಳ ರಿಲಯಬಿಲಿಟಿ ಏನಿದೆ ಅದು ಸಾಕಷ್ಟು ಮುಂದಕ್ಕೆ ಹೋಗಿದೆ. ಹಿಂದಿನ ಕಾಲದಲ್ಲಿ ಪ್ರತಿ ದಿವಸ ಟೈರ್ ಪ್ರೆಷರ್ನ ಚೆಕ್ ಮಾಡಿ ಗಾಳಿ ಹೊಡೆಯುವಂತ ಪರಿಸ್ಥಿತಿ ಇತ್ತು. ಪ್ರತಿ ದಿವಸ ಗಾಡಿನಲ್ಲಿ ಇಂಜಿನ್ ಆಯಿಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುವಂತ ಪರಿಸ್ಥಿತಿ ಇತ್ತು. ಇವತ್ತಿನ ದಿವಸ ಒಂದು ಕಾರಿನ ಇಂಜಿನ್ ಆಯಿಲ್ ನ 90% ಟೈಮ್ ನಲ್ಲಿ ಸರ್ವಿಸ್ ಇಂದ ಸರ್ವಿಸ್ ವರೆಗೆ ಅಷ್ಟೇ ಹೊತ್ತು, ಬಾಕಿ ಅಂತ ನೋಡೋದೇ ಇಲ್ಲ. ಕಾರುಗಳಲ್ಲಿ ರೇಡಿಯೇಟರ್ ಕ್ಯಾಪ್ ತೆಗೆದು ದಿನಾ ಬೆಳಿಗ್ಗೆ ಅದಕ್ಕೆ ನೀರು ತುಂಬಿಸುವಂತ ಒಂದು ಕಾರ್ಯಕ್ರಮ ಇರೋದು ಮುಂಚೆ ನೋಡಿದೀವಿ. ಇವತ್ತು ಮೊನ್ನೆ ಯಾರೋ ನಮ್ಮ ಸ್ನೇಹಿತರು ಫೋನ್ ಮಾಡಿದ್ರು, 5 ವರ್ಷದ ಹಳೆ ಕಾರು ಎಲ್ಲೋ ಬರ್ತಾ ಇದ್ದೆ, ನಿಂತು ಹೋಗಿ ಹೊಗೆ ಬರ್ತಾ ಇದೆ ಅಂತ. ಅಂದ್ರೆ ಅವರಿಗೆ ಓವರ್ ಹೀಟ್ ಆಗಿದೆ ಅನ್ನೋ ಅನುಭವ ಕೂಡ ಕೊಡದಿರ ಇರುವಂತ ಕಾರುಗಳು ಬಂದ್ಬಿಟ್ಟಿದೆ. ಅಂದ್ರೆ 5 ವರ್ಷದವರೆಗೂ ಹೆಚ್ಚು ಕಮ್ಮಿ 1 ಲಕ್ಷ ಕಿಲೋಮೀಟರ್ ವರೆಗೂ ಓಡಿಸಿದ್ದಾರೆ. 1 ಲಕ್ಷ ಕಿಲೋಮೀಟರ್ ವರೆಗೂ ಅದು ತೊಂದರೆ ಕೊಡದಿರೋ ಓಡಿದೆ. ಮುಂಚಿನ ಕಾಲದಲ್ಲಿ ಹಾಗಿರ್ಲಿಲ್ಲ. ಸರ್ವಿಸ್ ಇಂದ ಸರ್ವಿಸ್ ವರೆಗೇನೆ ಹೆಚ್ಚು ಕಮ್ಮಿ ಒಂದು 5-6 ಸತಿ ವರ್ಕ್ಶಾಪಿಗೆ ಹೋಗ್ಬೇಕಾಗಿತ್ತು. ಈಗ ಅದ್ರ ಅಗತ್ಯಗಳು. ಒಬ್ರು ಭಟ್ಕಳದಿಂದ ಡಾಕ್ಟರ್ ಶರಾಫ್ ಅಂತ ಕರೆ ಮಾಡ್ತಾ ಇದ್ದಾರೆ. ಡಾಕ್ಟರ್ ಶರಾಫ್ ಅವರೇ ನಮಸ್ಕಾರ. ಡಾಕ್ಟರ್ ಶರಾಫ್, ಹಲೋ ಶರಾಫ್. ಹಲೋ, ನಮಸ್ಕಾರ. ನಮಸ್ಕಾರ. ಪ್ರಶ್ನೆ ಈಗ ನಾವು ಒಂದು ಹೊಸದಾಗಿ ದ್ವಿಚಕ್ರ ವಾಹನವನ್ನು ತೆಗೆದುಕೊಂಡಿರ್ತೇವೆ ಅಂತ ತಿಳ್ಕೊಳ್ಳಿ. ಆಗ ಹೇಳಿ, ಮುಂದುವರಿಸಬೇಕು. ಈ ಹೊಗೆ ಉಗುಳುವ ನಿಯಂತ್ರಣ ಸಾಮರ್ಥ್ಯ ಈ ಪತ್ರ ಏನ್ ತಕೊಳ್ಬೇಕು, ಸರ್ಟಿಫಿಕೇಟ್, ಅದನ್ನು ಯಾವಾಗ ತೆಗೆದುಕೊಳ್ಬೇಕು ಹೊಸ ವಾಹನಕ್ಕೆ? ಇದು ಒಂದು. ಇನ್ನು ಎರಡನೇದು, ನಾವು ಒಂದು ವಾಹನ ಹೊಂದಿದೆ. ನನ್ನ ಹತ್ರ ಒಂದು ವಾಹನ ಇದೆ, ಅದು ನಿರುಪಯುಕ್ತ ಆಗಿದೆ, ತುಂಬಾ ವರ್ಷದಿಂದ ನಿರುಪಯುಕ್ತ ಆಗಿದೆ, ಅದು ಹೊಡಿಲಿಕ್ಕೆ ಬರೋದಿಲ್ಲ. ಅದು ಗೇಟ್ ಒಂದು ಪಾಗಾರಿಗೆ ನಾವು ಒಂದು ಇದರ ಹಾಗೆ ಆಗಿ ಇಟ್ಟಿದ್ದೇವೆ. ಅದು ಲೈಸೆನ್ಸ್ ಇದೆ, ಅದನ್ನ ನಾವು ಕ್ಯಾನ್ಸಲ್ ಮಾಡ್ಬೇಕು. ಕ್ಯಾನ್ಸಲ್ ಮಾಡೋದಾದ್ರೆ ಅದಕ್ಕಿರುವ ಈ ಪದ್ಧತಿ ಏನು, ಯಾರಿಗೆ ನಾವು ಕಾಂಟ್ಯಾಕ್ಟ್ ಮಾಡಬೇಕು ಏನೋ ಅನ್ನುವಂತ ತಿಳಿಸ್ಕೊಡ್ಬೇಕು ಸ್ವಲ್ಪ. ಡಾಕ್ಟರ್ ಶರಾಫ್ ಅವರೇ ಧನ್ಯವಾದ. ತಾವು 1-2-3 ಪ್ರಶ್ನೆಗಳನ್ನು ಕೇಳಿದಿರಿ. ಮೊದಲನೇ ಪ್ರಶ್ನೆ, ನನಗೆ ತಿಳಿದ ಹಾಗೆ ಬೆಂಗಳೂರಿನಲ್ಲಿ ಪೊಲ್ಯೂಷನ್ ರಿಲೇಟೆಡ್ ಫಸ್ಟ್ ಅಥರೈಸ್ ಸರ್ವಿಸ್ ಸೆಂಟರ್ ವೆಂಕಟಶ್ಯಾಮ್ ಅವ್ರ ತಂದೆ ವೆಂಕಟೇಶ್ ಮೂರ್ತಿಗಳು ಅಂತ ಅವರೇ ಆರಂಭ ಮಾಡಿದ್ದು. ಮತ್ತೆ ಸರ್ಕಾರದ ಜೊತೆ ಈ ತರದ್ ಮಾಡಬೇಕು ಅಂತ ಪ್ರಯತ್ನ, ಓಡಾಟ ಕೂಡ ನಿಮ್ ತಂದೆ ಈ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟರು. ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ನಮಸ್ಕಾರ. ಇದು ಎಮಿಷನ್ ಟೆಸ್ಟಿಂಗ್ ಏನೇ ಉಂಟು, ಎಮಿಷನ್ ಟೆಸ್ಟಿಂಗ್ ಹೊಸ ವಾಹನಕ್ಕೆ 1 ವರ್ಷ ಅಗತ್ಯ ಇಲ್ಲ. ಇದು ಕರ್ನಾಟಕ ಸರ್ಕಾರದ ಪ್ರಕಾರ 1 ವರ್ಷ ಅಗತ್ಯ ಇಲ್ಲ. ಅದಕ್ಕೆ ನಿಮಗೆ ನೀವು ಯಾವತ್ತು ಗಾಡಿ ರಿಜಿಸ್ಟರ್ ಮಾಡಿಸಿದಿರಾ ಅವತ್ತಿನಿಂದ 1 ವರ್ಷ ಅದಕ್ಕೆ ಅಗತ್ಯ ಇಲ್ಲ. ಅದಾದ ನಂತರ ನೀವು ಹೋಗಿ ಮಾಡಿಸ್ಬೋದು. ಆದರೆ ಪೊಲ್ಯೂಷನ್ ಚೆಕ್ ಮಾಡೋದ್ರಿಂದ ನಿಮಗೆ ಒಂದು ಬೆನಿಫಿಟ್ ಇದೆ. ಬೆನಿಫಿಟ್ ಏನು ಅಂತಂದ್ರೆ, ಒಂದು ಪೊಲ್ಯೂಷನ್ ಇದು ಏನೋ ನಾವು ಮಾಡ್ತಾ ಇದೀವಾ ಇಲ್ವಾ ಅಂತ ವೆರಿಫಿಕೇಶನ್ ಮಾಡ್ಕೊಳ್ಳೋದು. ಎರಡನೇ ಪರ್ಸನಲ್ ಬೆನಿಫಿಟ್ ಏನು ಅಂತಂದ್ರೆ, ವೆಹಿಕಲ್ ಯಾವ್ದು ಪೊಲ್ಯೂಟಿಂಗ್ ಇರುತ್ತೆ, ಆ ಪೊಲ್ಯೂಟಿಂಗ್ ವೆಹಿಕಲ್ ಯೂಶುವಲ್ ಆಗಿ ಮೈಲೇಜ್ ತುಂಬಾ ಕಮ್ಮಿ ಕೊಟ್ಟಿರುತ್ತೆ.
ಸೊ ಇದು ಪೊಲ್ಯೂಟಿಂಗ್ ವೆಹಿಕಲ್ ಯಾವಾಗ ಮೈಲೇಜ್ ಕಮ್ಮಿ ಕೊಡುತ್ತೆ, ನಿಮ್ಮ ಜೇಬಿಗೆ ಅದು ಕತ್ರಿ ಬಿದ್ದಿದೆ ಅಂತ ಅನ್ನೋ ಒಂದು ಇಂಡಿಕೇಶನ್ ಕೊಡುತ್ತೆ. ಹಂಗಾಗಿ ಪೊಲ್ಯೂಷನ್ ನ ನೀವು ಪ್ರತಿ 3 ತಿಂಗಳಿಗೆ ಒಂದ್ಸತಿ ಚೆಕ್ ಮಾಡ್ಕೊಂಡ್ರೆ, ಅಂದ್ರೆ ಸರ್ಟಿಫಿಕೇಶನ್ ಕಾನೂನು ರೀತಿಯಾಗಿ ಸರ್ಟಿಫಿಕೇಶನ್ ನೀವು ಸ್ಟಾಪ್ ಇದನ್ನ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಂಡ್ರು, ಸರ್ಟಿಫೈ ಮಾಡ್ಕೊಂಡ್ರು, ಬಟ್ ಎಲ್ಲೋ ನಿಮ್ಮನ್ನ ನೀವು ಉಳಿಸ್ಕೊಳ್ಳೋದಕ್ಕೆ, ಅಂದ್ರೆ ನಿಮ್ಮ ಏನು ಕಷ್ಟಾರ್ಜಿತ ಹಣ ನಾವು ಉಳಿಸ್ಕೊಳ್ಳೋದಕ್ಕೆ ಇದು ತುಂಬಾ ಉಪಯುಕ್ತ ಆಗತ್ತೆ ಅಂತ ಅನ್ಸುತ್ತೆ. ಡಾಕ್ಯುಮೆಂಟ್ಸ್ ರಿಲೇಟೆಡ್ ಕೇಳ್ತಾ ಇದ್ದಾರೆ. ಎರಡನೇದು RC ಕ್ಯಾನ್ಸಲೇಷನ್ ಏನುಂಟು ಅದಕ್ಕೆ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ RTO ಆಫೀಸ್, ಅಂದ್ರೆ ನೀವು ಎಲ್ಲಿ ವಾಹನ ರಿಜಿಸ್ಟರ್ ಮಾಡಿಸಿ ಅಲ್ಲಿಗೆ ತಾವು ಹೋಗಿ ಅಲ್ಲಿ ಒಂದು ಅಪ್ಲಿಕೇಶನ್ ಉಂಟು. ಅಪ್ಲಿಕೇಶನ್ ಅನ್ನ ತಾವು ಫೈಲ್ ಮಾಡಿದ್ರೆ, ಅದಾದ ನಂತರ ನಿಮ್ಮ RC ಬುಕ್ ಇದು ಎಲ್ಲ ರಿಟರ್ನ್ ಮಾಡಿದ್ರೆ RC ನ ಇಂಪೌಂಡ್ ಮಾಡ್ತಾರೆ, ಅಂದ್ರೆ ಅದನ್ನ ಕ್ಯಾನ್ಸಲೇಷನ್ ಆಫ್ RC ಅಂತ ಮಾಡ್ಕೊಡ್ತಾರೆ. ಅದಾದ ನಂತರ ಕ್ಯಾನ್ಸಲೇಷನ್ ಆದ್ಮೇಲೆ ನೀವು ವೆಹಿಕಲ್ ಇಟ್ಕೊಳ್ಳೋದಾದ್ರೆ ಇಟ್ಕೋಬಹುದು, ಅಥವಾ ಅದನ್ನ ಸ್ಕ್ರಾಪಿಗೆ ಮಾರಾಟ ಮಾಡೋದಾದ್ರೆ ಸ್ಕ್ರಾಪಿಗೆ ಬೇಕಾದ್ರೆ ಆ ರೀತಿ 2 ರೀತಿ ಅದರ ಸಾಧ್ಯತೆ ಇದೆ. ಗದಗದಿಂದ ಪರಶುರಾಮ್ ಕರೆ ಮಾಡ್ತಾ ಇದ್ದಾರೆ. ಪರಶುರಾಮ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ಪರಶುರಾಮ್. ಅದೇ ನಮ್ದು ಇದೆಯಲ್ಲ, ಅದು ಈಗ ಅದು ಸರಿಯಾಗಿ ಸ್ಪಷ್ಟವಾಗಿ ಮಾತಾಡಿ. ಹಲೋ, ನೀವು ಮಾತು ಮುಂದುವರಿಸಿ. ನಮ್ದು ದೂರ ಹೋಗ್ತಲ್ಲ, ಎಲ್ಲೋ ಗಾಡಿಗೆ ಹೋಗ್ಬೇಕಾ, ಏನು ಹೈಟ್ ಇರ್ತದಲ್ಲ ಆ ಗಾಡಿಗೆ ಹೋದ್ರೆ? ಈಗ ಪರಶುರಾಮ್ ಅವರೇ, ತುಂಬಾ ಜನಕ್ಕೆ, ಸಾಮಾನ್ಯ ಜನಕ್ಕೆ ಇದೇನಿದು ವೈಟ್ ಬೋರ್ಡ್ ಕೆಲವು ಎಲ್ಲೋ ಇರುತ್ತೆ ಅಂತ ಡೌಟ್ ಇರುತ್ತೆ. ಅದನ್ನ ವೆಂಕಟೇಶ್ವರ ಅವ್ರು ಕೇಳಿಬಿಡೋಣ. ಸರ್ ಏನ್ ಸರ್ ಇದು ಎಲ್ಲೋ ಬೋರ್ಡ್ ಅಂತಂದ್ರೆ? ಅದು ಸ್ವಂತ ವಾಹನ ಅಲ್ಲ, ಅಂದ್ರೆ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಯಾವ ಬೋರ್ಡ್ ಅಲ್ಲಿ ಹೋಗ್ಬೇಕು ಅಂತ. ಆಕ್ಚುಲ್ ಆಗಿ ಕಾನೂನು ರೀತಿಯಾಗಿ ಎಲ್ಲೋ ಬೋರ್ಡ್ ವಾಹನ ಮಾತ್ರನೇ ಬೇರೆಯವ್ರನ್ನ ಹಣ ಸಂಗ್ರಹಿಸ್ಕೊಂಡು ಅಥವಾ ದುಡ್ಡು ಇಸ್ಕೊಂಡು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗೋದಕ್ಕೆ ಪರ್ಮಿಷನ್ ಇರೋದು. ಇಲ್ಲಿಗಲ್ ಆಗಿ ವೈಟ್ ಬೋರ್ಡ್ ವೆಹಿಕಲ್ಗಳಲ್ಲೂ ಜನರನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ, ಅದು ಇಲ್ಲಿಗಲ್, ಕಾನೂನು ಬಾಹಿರ. ಆ ತರ ಕೇಸಿನಲ್ಲಿ ಅಕಸ್ಮಾತ್ ಆಕ್ಸಿಡೆಂಟ್ ಆಯ್ತು, ಈ ತರ ಆಯ್ತು ಅಂತಂದ್ರೆ ಇನ್ಶೂರೆನ್ಸ್ ಕ್ಲೇಮ್ ಆಗ್ಲಿ ಅಥವಾ ಸೊ ಪ್ರಿಫರಬಲಿ ಅಲ್ಲ, ಮಸ್ಟ್ ಅಂಡ್ ಶುಡ್ ಯೆಲ್ಲೋ ಬೋರ್ಡ್ ವಿತ್ ಬ್ಲಾಕ್ ಲೆಟರ್ಸ್ ಇರುವಂತ ಪರ್ಮಿಟ್ ಇರುವಂತ ವಾಹನದಲ್ಲಿ ಮಾತ್ರನೇ, ನಿಮ್ಮ ಸ್ವಂತ ಅಲ್ದಿರ ಇರೋ ವಾಹನದಲ್ಲಿ ಮಾತ್ರನೇ, ಸ್ವಂತ ಅಲ್ಲದಿರುವಂತ ಕೇಸ್ನಲ್ಲಿ, ನಿಮ್ಮದಲ್ಲದಿರುವಂತ ಇದರಲ್ಲಿ ಯೆಲ್ಲೋ ಬೋರ್ಡ್ ವೆಹಿಕಲ್ ನಲ್ಲಿ ಹೋಗೋದು ಉತ್ತಮ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದೇನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ನಮ್ಗೆ ಸಣ್ಣ ಸಣ್ಣ ವಿಚಾರ ಇದು, ಆದ್ರೂ ಈಗ ನೀವು ಹೇಳಿದ್ರಿ, ಅವ್ರು ಯಾರೋ ವೈಟ್ ಬೋರ್ಡ್ ವೆಹಿಕಲ್ ಕಳಿಸಿದ್ರು, ಅಲ್ಲೆಲ್ಲೋ ಒಂದು ಅಪಘಾತ ಆದ್ರೆ ಅದಕ್ಕೆ ಇನ್ಶೂರೆನ್ಸ್ ಇರೋದಿಲ್ಲ ಅಂತ. ಇವಾಗ ನೋಡಿ, ಇವಾಗ ಏನ್ ಮಾಡ್ತಾರೆ ನಮ್ಮ ವೀಕ್ಷಕರು, ಈಗ ಕೇಳಿಸ್ಕೊತಾ ಇರೋರೆಲ್ಲ ಇನ್ಮೇಲೆ ವೈಟ್ ಬೋರ್ಡ್ ಹತ್ತದೇ ಇಲ್ಲ. ಯಾಕೆ ಅವ್ರಿಗೆ ಗೊತ್ತಾಯ್ತು ಈಗ. ಅದೇ ಇಂಥ ಕಾರ್ಯಕ್ರಮಗಳಿಂದ ಆಗಬೇಕಾಗಿರುವಂಥದ್ದು. ಅದಕ್ಕೆ ಸರ್, ಈಗ ಬೇಸಿಕ್ ಈ ಒಂದು 2 ವೀಲರ್ 4 ವೀಲರ್ ಆ ಮೇಂಟೆನೆನ್ಸ್ ಅನ್ನೋದನ್ನ ಯಾಕೆ ಮಾಡಬೇಕು, ಏನ್ ಮಾಡಬೇಕು, ಅದು ಇದರಿಂದ ಉಪಯೋಗ ಏನು? ವೆಹಿಕಲ್ ಮೇಂಟೆನೆನ್ಸ್ ಅಥವಾ ಯಾವ್ದೇ ಮೆಷಿನ್ ಆಗ್ಲಿ ಅಥವಾ ಮನುಷ್ಯನಾಗ್ಲಿ ಎಲ್ರದಕ್ಕೂ ಮೇಂಟೆನೆನ್ಸ್ ಬೇಕೇ ಬೇಕು. ಮನುಷ್ಯನಿಗೆ ಮೈಗೂ ಮೇಂಟೆನೆನ್ಸ್ ಬೇಕು, ಮನಸ್ಸಿಗೂ ಮೇಂಟೆನೆನ್ಸ್ ಬೇಕಾಗುತ್ತೆ, ದಿನ ತಿನ್ಬೇಕಾಗತ್ತೆ, ಆರೋಗ್ಯ ನೋಡ್ಕೋಬೇಕಾಗತ್ತೆ. ಸೊ ಅದೇ ಇದನ್ನ ಈ ಮೆಷಿನ್ಗಳಿಗೂ ಅಳವಡಿಸಿದಾಗ ಕೆಲವೊಂದು ಡೈಲಿ ಚೆಕ್ ಉಂಟು, ಕೆಲವು ವೀಕ್ಲಿ ಚೆಕ್ ಉಂಟು. ಅದಾದ ನಂತರ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಈಗ ಇಷ್ಟು ಕಿಲೋಮೀಟರ್ 10,000 ಕಿಲೋಮೀಟರ್ ಓಡಿದೆ ಅಥವಾ 5,000 ಕಿಲೋಮೀಟರ್ ಓಡಿದೆ, ಒಂದೊಂದು ವಾಹನದ ಒಂದೊಂದು ಡೆಫಿನೇಷನ್ ಇರುತ್ತೆ. ಸೊ ಆ ಡೆಫಿನೇಷನ್ ಮುಖಾಂತರ ನಾವು ನೋಡಿದಾಗ ಆ ಇಷ್ಟು ಕಿಲೋಮೀಟರ್ಗೆ ಈ ವಾಹನದಲ್ಲಿ ಈ ತರ ಪ್ರಾಬ್ಲಮ್ ಬರುತ್ತೆ ಅಂತ ಅನ್ನೋದು ಇರುತ್ತೆ. ಅದನ್ನ ಯಾವಾಗ ನೀವು ಅಟೆಂಡ್ ಮಾಡ್ತೀರಾ, ನಿಮ್ಮ ವೆಹಿಕಲಿನ ಪರ್ಫಾರ್ಮೆನ್ಸ್ ಅಂದ್ರೆ ಮೈಲೇಜ್ ಇರ್ಬೋದು. ಸಿಂಪಲ್, ಈಗ 10,000 ಕಿಲೋಮೀಟರ್ಗೆ ಏರ್ ಫಿಲ್ಟರ್ ಬದಲಾಯಿಸಬೇಕು ಅಂತ ಇರುತ್ತೆ. ನೀವು ಏರ್ ಫಿಲ್ಟರ್ ಬದಲಾಯಿಸಿಲ್ಲ, ನಾವೊಂದು 300 ರೂಪಾಯಿ ಉಳಿಸ್ಬಿಟ್ಟೆ ಅಂತ ನಾವು ಕೆಲವರು ಈ ತರ ಕಂಜೂಸ್ ತರ ಉಪಯೋಗಿಸ್ತಾರೆ. ಆದ್ರೆ ಅವ್ರಿಗೆ ಅರ್ಥವಾಗೋದೇನು ಅಂತಂದ್ರೆ, ಏರ್ ಫಿಲ್ಟರ್ ಬದಲಾವಣೆ ಮಾಡೋದ್ರಿಂದ ಗಾಡಿ ಮೈಲೇಜ್ ಉಂಟಲ್ಲ ಅದು ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ಸಾಮಾಜಿಕವಾಗಿ ಪೊಲ್ಯೂಷನ್ ಲೆವೆಲ್ ಏನುಂಟು ಅದು ಕಮ್ಮಿ ಆಗತ್ತೆ. ಇದು ಸಣ್ಣ ಕೆಲಸ. ಹೌದು, ಪ್ರಿವೆಂಟಿವ್ ಮೇಂಟೆನೆನ್ಸ್ ಏನು. ಹೌದು, ಇನ್ನೊಂದು ಸ್ವಲ್ಪ ಮುಂದುವರಿಸೋಣ. ಬಿಜಾಪುರದಿಂದ ಮಹೇಶ್ ಸಿಂಗಾರಿ ಅಂತ ಕರೆ ಮಾಡ್ತಾ ಇದ್ದಾರೆ. ಮಹೇಶ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪ್ರಶ್ನೆ ಕೇಳಿ ಸರ್. ವೈಯಕ್ತಿಕ ವಾಹನ ನಮಸ್ಕಾರ ಸರ್. ನಮಸ್ಕಾರ, ಮುಂದುವರಿಸಿ ಸರ್. ವೈಯಕ್ತಿಕ ವಾಹನವನ್ನ ಹೇಗೆ ಬಳಸಬೇಕು ಮತ್ತು ನಾವು ಬೇರೆ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರ, ಕೊಡ್ಬೋದು, ಅದಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ ಇದೆಯಾ? ಇದೊಂದು ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ನಾವು ವಾಹನ ತಗೊಂಡಿರ್ತೀವಿ, ಸ್ನೇಹಿತರು ಕೇಳಿದಾಗ ಕೊಡ್ಬೇಕಾ ಬೇಡವಾ? ತುಂಬಾ ಚೆನ್ನಾಗಿ ಕೇಳಿದೀರಾ. ಏನ್ ಹೇಳ್ತೀರಿ ಸರ್?
ನನ್ನ ಪರ್ಸನಲ್ ಒಪಿನಿಯನ್ ಹೇಳೋದಾದ್ರೆ ಇದು ಅಫ್ಕೋರ್ಸ್ ವೈಯಕ್ತಿಕ ವೈಯಕ್ತಿಕ ನನ್ನ ಪರ್ಸನಲ್ ಒಪಿನಿಯನ್, ವಾಹನಗಳು ಮನೆಯಲ್ಲಿ ಇರುವ ಹೆಂಡತಿಗಿನ್ನ ಇಂಪಾರ್ಟೆಂಟ್. ಹೆಂಡತಿ ಗಾಯ ಆಗಿದೆಯಾ ಇಲ್ವಾ ನಾವು ನೋಡಿರೋದಿಲ್ಲ. ಏನೋ ತರಕಾರಿ ಹೆಚ್ಚುವಾಗ ಕೈ ಕುಕ್ಕೊಂಡಿರ್ಬೋದು ಅಥವಾ ಒಲೆಯಿಂದ ಕೈ ಸುಟ್ಟಿರ್ಬೋದು, ಅದನ್ನ ನಾವು ಅಬ್ಸರ್ವ್ ಆದ್ರೆ ನಮ್ಮ ಮೋಟರ್ ಸೈಕಲ್ ಆಗ್ಲಿ, ಸ್ಕೂಟರ್ ಆಗ್ಲಿ ಅಥವಾ ಕಾರ್ ಆಗ್ಲಿ, ಅದರ ಸ್ಕ್ರಾಚಸ್ ಅನ್ನು ಕೂಡ ನಾವು ಅಬ್ಸರ್ವ್ ಮಾಡಿರ್ತೀವಿ. ಸೊ ಇದು ತುಂಬಾ ಪರ್ಸನಲ್ ಪ್ರಶ್ನೆ. ಇದಕ್ಕೆ ಪರ್ಸನಲ್ ಆಗೇ ತಾವು ಉತ್ತರ ಕೊಡ್ಬೇಕೆ ಹೊರತು ಇದು ಐ ಥಿಂಕ್ ಪಬ್ಲಿಕ್ ಪರ್ವ್ಯೂ ಇಂದ ಅಂದ್ರೆ ನಿಮ್ಮ ಮಾತುಗಳನ್ನ ಗಮನಿಸಿದ್ರೆ ಏನಂದ್ರೆ ನಮ್ಮ ವಾಹನ ನಮ್ ಜೊತೆನೆ ಇರ್ಲಿ ಅನ್ನೋಂತ ಉದ್ದೇಶ. ಇದರಲ್ಲಿ ಒಂದು ಟೆಕ್ನಿಕಲ್ ಪಾಯಿಂಟ್ ಏನು ಅಂತಂದ್ರೆ, ನಮ್ಮ ವಾಹನದ ಬ್ರೇಕಿಂಗ್ ಕೆಪಾಸಿಟಿ ಏನು ಅದೆಲ್ಲ ನಮಗ್ ಗೊತ್ತಿರುತ್ತೆ, ತಗೊಂಡವರಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಮನ್ಸಿಗೆ ಬಂದಂಗೆ ಬಳಸ್ಬಿಡ್ತಾರೆ. ಅವ್ರ ಸ್ಟೈಲ್ ಅಂದ್ರೆ ನಮ್ದೇ ಒಂದು ಸ್ಟೈಲ್ ಇರ್ತದೆ. ವೆಹಿಕಲ್ ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿರ್ತದೆ. ಈಗ ಒಂದು ಕ್ಲಾಸಿಕ್ ತಮಗೆ ತಿಳಿಸ್ಬೇಕು ಅಂತಂದ್ರೆ, ನಾವು ಹಾಕೊಳ್ಳುವಂತ ಶೂ ಅಥವಾ ಚಪ್ಪಲಿ ಇರುತ್ತೆ, ನಮ್ಮ ಪಾದಕ್ಕೆ ಕರೆಕ್ಟ್ ಆಗಿ ಅದು ಅಡ್ಜಸ್ಟ್ ಆಗುತ್ತೆ. ಒಂದ್ ಸ್ವಲ್ಪ ದಿವಸ ಆದ ನಂತರ ನಮ್ಮ ಪಾದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಆಗುತ್ತೆ. ಹಾಗೆ ವೆಹಿಕಲ್ಗಳನ್ನು ನಾವು ಯಾರು ಉಪಯೋಗಿಸ್ತೀವಿ, ಯಾರು ಡ್ರೈವ್ ಮಾಡ್ತಾ ಇರ್ತೀವಿ, ಅವ್ರಿಗೆ ತಕ್ಕಂಗೆ ಅದು ಅಡ್ಜಸ್ಟ್ ಆಗಿರುತ್ತೆ. ಬೇರೆ ಯಾರೋ ಎಮರ್ಜೆನ್ಸಿ ಅಂತ ನಾವು ಕೊಟ್ಟಾಗ ಮೋಸ್ಟ್ ಕೇಸಸ್ ನಾನು ನೋಡಿರೋ ಹಂಗೆ ಪ್ರೊಫೆಷನಲಿ ಆಕ್ಸಿಡೆಂಟ್ಸ್ ಆಗ್ತಾವಲ್ಲ, ಈ ತರ ಬಾರೋಡ್ ವೆಹಿಕಲ್ಸ್ ನಲ್ಲಿ ಜಾಸ್ತಿ. ಇದು ತುಂಬಾ ಈ ನಿಟ್ಟಿನಲ್ಲೆಲ್ಲ ಸಂಶೋಧನೆಗಳು ಆಗಿದೆ. ಇದನ್ನ ನಿಜವಾಗ್ಲೂ ವೀಕ್ಷಕರು ಗಮನದಲ್ಲಿ ಇಟ್ಕೊಳ್ಬೇಕು. ತಮ್ಮ ವೈಯಕ್ತಿಕ ವಾಹನಗಳನ್ನ ಆದಷ್ಟು ತಾವೇ ಬಳಸುವಂತ ಪ್ರಯತ್ನ ಪಡಬೇಕು. ಅನಿಲ್ ಕುಮಾರ್ ಶಿಕಾರಿಪುರದಿಂದ ಕರೆ ಮಾಡ್ತಾ ಇದ್ದಾರೆ. ಅವ್ರೇನ್ ಕೇಳ ಅನಿಲ್ ಕುಮಾರ್, ನಮಸ್ಕಾರ. ನಮಸ್ಕಾರ ಸರ್, ಬಂದಂತ ಅತಿಥಿಗಳಿಗೂ ನಮಸ್ಕಾರ. ನಮಸ್ಕಾರ. ಹೇಳಿ. ಈಗ ವೆಹಿಕಲ್ ನ ಇಟ್ಕೊಂಡ ಮೇಲೆ ಯಾವ್ಯಾವ ದಾಖಲಾತಿಗಳು ಮುಖ್ಯವಾಗಿ ಬೇಕು, ಆಮೇಲೆ ರಸ್ತೆ ಮೇಲೆ ಹೋಗ್ತಿರ್ಬೇಕಾದ್ರೆ ಯಾವ್ಯಾವ ಕ್ರಮಗಳನ್ನ ಅನುಸರಿಸಿ ನಾವು ಸೇಫ್ಟಿಯನ್ನು ಪಡಿಬಹುದು? ಎರಡು ಪ್ರಶ್ನೆ ಉತ್ತರ ಕೊಡಿ ಸರ್ ದಯವಿಟ್ಟು. ನೀವು ರಸ್ತೆ ಮೇಲೆ ಎಲ್ಲ ಒಟ್ಟಿಗೆ ಒಂದು ಇಡೀ ಪ್ರೋಗ್ರಾಮ್ ಪ್ರಶ್ನೆ ಕೇಳ್ಬಿಟ್ಟಿದ್ದೀರಿ. ಆದ್ರೂ ಸಂಕ್ಷಿಪ್ತವಾಗಿ ನೀಡ್ತಾರೆ ವೆಂಕಟಶ್ಯಾಮ್ ಅವರು. ವೆಹಿಕಲ್ ಓಡಿಸ್ಬೇಕಾದ್ರೆ ನಿಮಗೆ ಪರ್ಸನಲ್ ಆಗಿ ತಮ್ಮದೇ ಆದ ಅಪ್ರೂವ್ಡ್ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇಂಪಾರ್ಟೆಂಟ್, ಮೊದಲನೇದು. ಎರಡನೇದು ವೆಹಿಕಲಿನ RC ಬುಕ್ ಮತ್ತೆ ಅದರ ಫಿಟ್ನೆಸ್ ವ್ಯಾಲಿಡಿಟಿ ಇಂಪಾರ್ಟೆಂಟ್, ಎರಡನೇದು. ಮೂರನೇದು ಇನ್ಶೂರೆನ್ಸ್. ಪ್ರತಿ ವೆಹಿಕಲ್ ರಸ್ತೆ ಮೇಲೆ ಇಳಿಬೇಕಾದ್ರೆ ಇನ್ಶೂರೆನ್ಸ್ ಕಂಪಲ್ಸರಿ. ಇದಕ್ಕೆ ನಾನಾ ಕಾರಣಗಳಿದೆ. ಒಂದು ಕಾನೂನಿನ ಕಾರಣ, ಎರಡನೇದು ಇದರ ಕಾರಣ ಏನು, ಸಪೋಸಿಂಗ್ ಈಗ ದಾರಿನಲ್ಲಿ ಹೋಗ್ತಾ ಇದೀವಿ, ಯಾರಿಗೋ ತಗಲ್ಸ್ಬಿಟ್ವಿ, ಅವರ ಕಾಲ್ ಫ್ರಾಕ್ಚರ್ ಆಯ್ತು, ಅವರು ಸ್ವಲ್ಪ ಗಣ್ಯ ವ್ಯಕ್ತಿ ಅಂತ ಇಟ್ಕೊಳ್ಳೋಣ. ಗಣ್ಯ ವ್ಯಕ್ತಿ ಅಂತಂದ್ರೆ ಈಗ ಯಾವ್ದೋ ಒಂದು ದೊಡ್ಡ ಹಾಸ್ಪಿಟಲ್ ನಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಗೆ ಹೋಗ್ತಾರೆ. ಅಲ್ಲಿ ಆಪರೇಷನ್ ಆಗುತ್ತೆ, 1.5 ಲಕ್ಷ 2 ಲಕ್ಷ ರೂಪಾಯಿನ ಖರ್ಚು ಬರುತ್ತೆ. ಆ 1.5-2 ಲಕ್ಷ ರೂಪಾಯಿನ ಖರ್ಚು ಇನ್ಶೂರೆನ್ಸ್ ಕೊಡೋದ್ರಿಂದ ಇನ್ಶೂರೆನ್ಸ್ ತಮಗೆ ಬೆನಿಫಿಷಿಯಲ್, ಅದು ಒಂದು. ಎರಡನೇದು ಕಾನೂನು ರೀತಿಯಾಗೂ ಬೇಕು. ಮೂರನೇದು ಎಮಿಷನ್ ಸರ್ಟಿಫಿಕೇಟ್, ವೆರಿ ವೆರಿ ಇಂಪಾರ್ಟೆಂಟ್. ಎಮಿಷನ್ ಸರ್ಟಿಫಿಕೇಟ್ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಕಾನೂನು ರೀತಿಯಾಗಿ ನಾವು ನೋಡೋದಾದ್ರೆ 4 ಇಂಪಾರ್ಟೆಂಟ್ ಡಾಕ್ಯುಮೆಂಟ್. ಇದನ್ನ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಅದನ್ನ ಯಾವಾಗ್ಲೂ ಜೊತೆ ನಾವು ಅದನ್ನ ಫಾಲೋ ಮಾಡೋಣ. ಡ್ರೈವಿಂಗ್ ಲೈಸೆನ್ಸ್ ಡೇಟ್ ಆಗೋಗಿದ್ರೆ ಅದನ್ನ ರಿನ್ಯೂ ಮಾಡೋದು, ಇದೆಲ್ಲ ಗಮನ ಹರಿಸಬೇಕಾಗುತ್ತೆ. ಮಣಿಪಾಲದಿಂದ ರಾಜೇಶ್ ಕರೆ ಮಾಡ್ತಾ ಇದ್ದಾರೆ. ರಾಜೇಶ್, ನಮಸ್ಕಾರ. ರಾಜೇಶ್, ತಮ್ಮ ಪ್ರಶ್ನೆ ಕೇಳಿ. ಸರ್, ನಾನೊಂದು ಹೊಸ ಕಾರ್ ತಗೊಂಡಿದ್ದೀನಿ. ಈಗ ಸರ್ವಿಸ್ ಬರ್ತದಲ್ಲ, ಅವಾಗ ಸರ್ವಿಸ್ ಸ್ಟೇಷನ್ ಇಡುವಾಗ ಅವರು ಎಲ್ಲವನ್ನೂ ಸರ್ವಿಸ್ ಮಾಡ್ತಾರೆ ಅನ್ನೋದನ್ನ ನಾವು ಹೇಗೆ ಗಮನಿಸಬಹುದು? ಅಂದ್ರೆ ನಾವು ಅಲ್ಲಿಗೆ ಹೋಗಿರಲ್ಲ ಸ್ಟೇಷನ್ಗೆ, ಬಟ್ ನಾವು ಕಾರನ್ನು ಇಟ್ಬಿಟ್ಟು ಬರ್ತೀವಿ, ಆಮೇಲೆ ಅವ್ರು ಮಾಡಿರ್ತಾರೆ, ತಗೊಂಡ್ ಬರ್ತೀವಿ. ನಮ್ಗೆ ಟೆಕ್ನಿಕಲ್ ಐಡಿಯಾ ಇರಲ್ಲ. ಆ ದೃಷ್ಟಿನಲ್ಲಿ ತಾವು ಸೂಕ್ತ ವ್ಯಕ್ತಿಗೆ ಈ ಸೂಕ್ತ ಪ್ರಶ್ನೆಯನ್ನ ಕೇಳಿದಿರಿ. ಯಾಕೆಂದ್ರೆ ವೆಂಕಟಶ್ಯಾಮ್ ಅವರು ಆ ಬಿಹೈಂಡ್ ದಿ ಸೀನ್, ತೆರೆಯ ಹಿಂದೆ, ಪರದೆಯ ಹಿಂದೆ ಏನೇನು ನಡೆಯುತ್ತೆ ಅದು ಅವರ ಒಂದು ಸಂಸ್ಥೆಯಲ್ಲೂ ನಡೆಯುತ್ತೆ, ಮತ್ತೆ ದೊಡ್ಡ ದೊಡ್ಡ ಸಂಸ್ಥೆಗಳಲ್ಲೂ ನಡೆಯೋದನ್ನ ನೋಡಿರ್ತೀರಿ ಅಲ್ವಾ? ಅದೊಂದು ಧೈರ್ಯ ಕೊಡಿ ಅವ್ರಿಗೆ. ಇದು ಬೇಸಿಕಲಿ ನೀವು ಪ್ರಶ್ನೆ ಎಂತದ್ದು ಕೇಳ್ತಾ ಇದ್ದೀರಾ ಅಂತಂದ್ರೆ, ಟ್ರಾನ್ಸ್ಪರೆನ್ಸಿ ಲೆವೆಲ್ ಆಫ್ ಸರ್ವಿಸ್ ಅನ್ನುವಂತ ಒಂದು ಇದು ಬರುತ್ತೆ. ಅಂದ್ರೆ ಇವರು ಮಾಡಿದಾರಾ ಇಲ್ವಾ ಅಂತ ಡೌಟ್, ಪ್ರಶ್ನೆ, ಇದು ಎಲ್ಲ ಬರ್ತದೆ. ಟಿಪಿಕಲಿ ಇವತ್ತಿನ ಸಂದರ್ಭದಲ್ಲಿ ನಮ್ಮ ಇಂಡಸ್ಟ್ರಿನಲ್ಲಿ ಮೋಸ, ದಗೆ, ವಂಚನೆ ತುಂಬಾ ಕಮ್ಮಿ ಇದೆ. ಮುಂಚಿನ ಕಾಲದಲ್ಲಿ ಇವೆಲ್ಲ ನಡೆಯೋದು. ಯಾಕೆ ಅಂತಂದ್ರೆ ವೆಹಿಕಲ್ಗಳು, ವಾಹನಗಳು
ಆ ಮೆಕ್ಯಾನಿಕ್ ಆದಂತವನು ಅಥವಾ ಸರ್ವಿಸ್ ಸ್ಟೇಷನ್ ಮಾಲೀಕ ಏನಿದಾನೆ ಅವನ ಹೊಟ್ಟೆ ಹೊರಿಯೋದಕ್ಕೋಸ್ಕರ ಒಂದ್ ಸ್ವಲ್ಪ ಈ ಚಿಲ್ಲರೆ ವ್ಯವಹಾರಗಳು ಮಾಡೋರು. ಇವತ್ತಿನ ದಿವಸ ಬಂದಿರೋ ಗಾಡಿನೇ ಅಟೆಂಡ್ ಮಾಡೋದಕ್ಕೆ ಟೈಮ್ ಇರೋದಿಲ್ಲ. ಅಂಡ್ ನಿಮ್ಮ ಪ್ರಶ್ನೆ ರಾಜೇಶ್ ಅವರೇ, ತಮ್ಮ ಪ್ರಶ್ನೆ ಕೂಡ ತುಂಬಾ ವ್ಯಾಲಿಡ್ ಆಗಿದೆ ಇದರಲ್ಲಿ. ಒಂದೇನು ಅಂತಂದ್ರೆ, ನೀವು ಯಾವುದೇ ವಾಹನ ತಗೊಂಡ್ರು ಎಷ್ಟು ಕಿಲೋಮೀಟರ್ಗೆ ಏನೇನ್ ಕೆಲಸ ಆಗ್ಬೇಕು ಅಂತ ಇರ್ತದೆ. ಸೊ ಆ ಕಿಲೋಮೀಟರ್ ಬಗ್ಗೆ ಆ ಕೆಲಸ ಮಾಡಿದಾರಾ ಇಲ್ವಾ ಅಂತ ವೆರಿಫೈ ಮಾಡ್ಕೊಳ್ಳೋದು ಒಂದು ಇಂಪಾರ್ಟೆಂಟ್. ಒಂದು ಜ್ಞಾಪಕ ಇಟ್ಕೊಳ್ಳಿ, ನೀವು ವೆಹಿಕಲ್ ಕೊಂಡ್ಕೊಂತೀರಾ, ಒಂದು ಹೊಸ ಗಾಡಿ ಕೊಂಡ್ಕೊಂತೀರಾ. ಹೊಸ ಗಾಡಿ ಕೊಂಡ್ಕೊಂಡಾಗ ಅದ್ರ ಜೊತೆಗೆ ಒಂದು ಓನರ್ಸ್ ಮ್ಯಾನ್ಯಲ್ ಅಂತ ಕೊಡುತ್ತೆ. ಆ ಓನರ್ಸ್ ಮ್ಯಾನ್ಯಲ್ಗೂ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಇದು ತಿಳಿಪಡಿಸ್ತೀನಿ, ಅದಕ್ಕೂ ಕೂಡ ಹಣ ಕೊಟ್ಟಿರ್ತೀರ. ಸೊ ಅದರಲ್ಲಿ ಆ ಗಾಡಿ ಬಗ್ಗಿನ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಅದನ್ನ ಹೆಂಗ್ ಉಪಯೋಗಿಸ್ಬೇಕು, ಯಾವ ಪೀರಿಯಡ್ ನಲ್ಲಿ ಏನ್ ಕೆಲಸ ಮಾಡಬೇಕು ಅನ್ನೋದು ಒಂದು ಇನ್ಸ್ಟ್ರಕ್ಷನ್ ಇರುತ್ತೆ. ಅದರದ್ದು ವಾರಂಟಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರ್ತದೆ. ಅದರದ್ದು ನ್ಯೂನತೆಗಳು ಸಾಕಷ್ಟು ತುಂಬಿಸಿ ಕೊಟ್ಟಿರ್ತಾರೆ. ಸರ್ ಮ್ಯಾನ್ಯಲ್ ಅಂದಾಗ ಒಂದು ಸರ್, ನನ್ನನ್ನು ಸೇರಿಸ್ದಂಗೆ ಸುಮಾರು ಜನ ಏನ್ ಮಾಡ್ತೀವಿ ಗೊತ್ತಾ ಸರ್, ಅದೊಂದು ಬುಕ್ ಅಂತ ಕೊಡ್ತಾರೆ ಅಂತ ಒಳಗಡೆ ಇಟ್ಬಿಡ್ತೀವಿ ಸರ್ ಅಷ್ಟೇ. ಅದು ಏನೋ ನಿಮ್ಮಂತರ ಓದ್ತಾರೆ, ಆದ್ರೆ ಎಲ್ಲೋ ನೀವು ಹೇಳಿದಾಗ ಅನ್ನಿಸ್ತಾ ಇದೆ ಅದನ್ನು ಒಂದ್ ಸ್ವಲ್ಪ ತಿರುವು ಹಾಕಬೇಕು, ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ್ರೆ ಮಾತ್ರನೇ ನಮ್ಮ ವಾಹನವನ್ನ ಚೆನ್ನಾಗಿ ನಿರ್ವಹಣೆ ಮಾಡಕ್ ಸಾಧ್ಯ ಅಂತ ನಿಮ್ ಮಾತು ಹೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಎಷ್ಟೋ ಕೇಸುಗಳಲ್ಲಿ ನೋಡಿದೀವಿ, ಹೊಸ ಕಾರ್ 99% ಅದು ಒಳಗೆ ಸುಮ್ನೆ ಹೋಗ್ಬಿಡುತ್ತೆ ಸರ್. ಅದೊಳಕ್ಕೆ ಹೊಸ ಕಾರ್ ತಗೊಂಡಿರ್ತಾರೆ ಸರ್, ಪೆಟ್ರೋಲ್ ಬಂಕಿಗೆ ಕಾರ್ನ ಶೋರೂಮ್ ಇಂದ ತಗೊಂಡ್ ಹೋಗಿರ್ತಾರೆ. ಆ ಪೆಟ್ರೋಲ್ ಟ್ಯಾಂಕ್ ಕ್ಯಾಪ್ ಹೆಂಗ್ ಓಪನ್ ಮಾಡ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಹೌದು. ಸೊ ಈ ತರ ಪರಿಸ್ಥಿತಿಗಳು ಸಾಕಷ್ಟು ಬರ್ತವೆ. ನಮ್ಗೆ ಪೆಟ್ರೋಲ್ ಟ್ಯಾಂಕ್ ಕ್ಯಾಪ್ ಹೆಂಗ್ ಓಪನ್ ಮಾಡ್ಬೇಕು ಅಂತ ಗೊತ್ತಿಲ್ದಿರ ಇದ್ರೆ ನಾವ್ ಏನ್ ಕಾರ್ ಓಡಿಸ್ತೀವಿ, ಅದಕ್ಕೆ ಹೆಂಗ್ ಇಂಧನ ತುಂಬಿಸ್ತೀವಿ. ಸೊ ಇದೆಲ್ಲ ಸಣ್ಣ ಸಣ್ಣ ನ್ಯೂನತೆಗಳೇನಿರ್ತದೆ ಅದು ಓನರ್ಸ್ ಮ್ಯಾನ್ಯಲ್ ಇರ್ತದೆ. ಆ ಓನರ್ಸ್ ಮ್ಯಾನ್ಯಲ್ ಅಲ್ಲಿ ಇರುವಂತ ಡೀಟೇಲ್ಸ್ ನಾವು ಅದನ್ನ ತಗೊಂಡು ಒಂದ್ಸತಿ ಓದಿ, ಸರ್ವಿಸ್ ಸ್ಟೇಷನ್ ನಲ್ಲಿ ನಿಮ್ಗೆ 1 ಸತಿ ಅಲ್ಲ 10 ಸತಿ ನೀವು ಪ್ರಶ್ನೆ ಕೇಳಿದ್ರು ಅವರು ತಮಗೆ ಉತ್ತರ ಕೊಡೋದಕ್ಕೆ ಅವ್ರು ಬದ್ಧರು. ಅಷ್ಟೇ ಇಲ್ಲ ಸರ್, ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ, ಒಂದು ಕಾರ್ ಇದ್ರೆ ಸೆಂಟರ್ ಇರುತ್ತೆ, ಆದ್ರೆ ಹೆಡ್ ಆಫೀಸ್ ಇಂದ ನಮ್ಗೊಂದೊಂದ್ಸರಿ ಫೋನ್ ಬಂದ್ಬಿಡುತ್ತೆ. ಕರೆಕ್ಟ್. ಅಂದ್ರೆ ಅವರು ಸರ್ವಿಸ್ ಸೆಂಟರ್ ಅವರು ನಿಮ್ಗೆ ಸರಿಯಾಗಿ ಸರ್ವಿಸ್ ಅಂತ ನಾವೊಂದ್ಸರಿ ಹೇಳಿದ್ದಕ್ಕೆ, ಒಂದೇನೋ ಒಂದ್ ಸರಿ ಇಲ್ಲ ಅಂತ ಹೇಳಿದ್ದಕ್ಕೆ ಎದ್ದು ಬಿದ್ದು ಅವರೇ ಮನೆ ಹತ್ರ ಬಂದು ರಿಪೇರಿ ಮಾಡಿ ಬಿಟ್ಟೋಗ್ಬಿಟ್ರು. ಕರೆಕ್ಟ್. ಸೊ ಈ ತರ ಒಂದು ಏನು ಕನೆಕ್ಟೆಡ್ ಸರ್ವಿಸ್ ಅಥವಾ ರಿಲೇಟೆಡ್ ಸರ್ವಿಸ್ ಅಂತ ಏನ್ ಕರಿತೇವೆ, ಅದು ಎಲ್ಲಾ ಮ್ಯಾನುಫ್ಯಾಕ್ಚರರ್ಸ್ ಅಲ್ಲೂ ಸ್ಟಾರ್ಟ್ ಆಗಿರುವಂತ ಕಾರಣದಿಂದ ಇದಕ್ಕೆ ಡೌಟ್ ಇಲ್ಲ. ಒಂದೇ ಒಂದು ಪ್ರಾಬ್ಲಮ್ ಏನ್ ಬರುತ್ತೆ ಅಂತಂದ್ರೆ, ನಾವು ಪ್ರಾಬ್ಲಮ್ನ ಅನುಭವಿಸ್ತಾ ಇರ್ತೀವಿ, ಗಾಡಿನಲ್ಲಿ ಒಂದು ಪ್ರಾಬ್ಲಮ್ನ ಅನುಭವಿಸ್ತಾ ಇರ್ತೀವಿ, ಅದನ್ನ ಸರ್ವಿಸ್ಗೆ ಬಿಟ್ಟಾಗ ನಾವು ಹೇಳಿರ್ತೇವೆ. ಆ ಸರ್ವಿಸ್ಗೆ ಬಿಟ್ಟಾಗ ಹೇಳಿದಾಗ ಆ ರಿಪೇರಿ ಮಾಡೋದಕ್ಕೆ ಅವರು ಜಾಬ್ ಕಾರ್ಡ್ ಅಂತ ಏನ್ ಬರ್ಕೊಂತಾರೆ, ಅವ್ರು ಏನ್ ಅರ್ಥ ಮಾಡ್ಕೊಂಡಿರ್ತಾರೆ ಆ ಪ್ರಾಬ್ಲಮ್ ಅನ್ನ, ಇದ್ರ ಮೇಲೆ ನಿಮ್ಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಟ್ಟಿಲ್ವಾ ಅನ್ನೋ ಒಂದು ಅದ್ ಕೇಳ್ಕೊಳ್ಳೋದು ನಮ್ ಜವಾಬ್ದಾರಿ ಅಷ್ಟೇ. ಏನಪ್ಪಾ ನಾವ್ ಹೇಳಿದ್ವಿ, ಅದು ಆಗಿದ್ಯಾ, ನಂಬರ್ 1 ನಂಬರ್ 2 ಅಂತ ಎಲ್ಲ ನೋಡ್ಕೊಂಡ್ರೆ ಅದು ತುಂಬಾ ಒಳ್ಳೇದಾಗುತ್ತೆ. ನಿಜವಾಗ್ಲೂ ಅನ್ನಿಸ್ತಾ ಇದೆ ಇದು ನಮ್ಮೆಲ್ರಿಗೂ ಬೇಕಾಗಿರೋ ವಿಚಾರ. ಕೊಂಚ ಬ್ರೇಕ್ ನಂತರ ಮುಂದುವರ್ಸೋಣ ಸರ್. A man without an army, without a headquarter, without a state, without a party, a single person equipped with a male strength. He wasn't afraid of that. He wasn't afraid of public opinion. There was no other person in this world that possessed such a strength, and all of a sudden he shocked the world by offering a totally different approach. Gandhi belongs to the future, not to the past. We lay a small claim to him in that he seems to have begun that route when he was thrown off a train here in South Africa. And the great soul was a great soul because
He was always in touch with the transcendent. ಹಲೋ ಗೆಳೆಯರೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಆಟೋಮೊಬೈಲ್ ತಜ್ಞರಾದ BV ವೆಂಕಟಶ್ಯಾಮ್ ಅವರು ವೈಯಕ್ತಿಕ ವಾಹನಗಳ ಬಗ್ಗೆ ನಮ್ಮ ಜೊತೆ ಮಾತನಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಕೂಡ ತುಂಬ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ನೀವೆಲ್ಲ ಕೇಳ್ತಾ ಇದ್ದೀರಿ. ಈಗ ವೀರೇಶ್ ಹಿರೇಮಠ್ ಹುಬ್ಳಿಯಿಂದ ಕರೆ ಮಾಡ್ತಾ ಇದ್ದಾರೆ. ಏನು ಪ್ರಶ್ನೆ ಇದೆ ನೋಡೋಣ. ವೀರೇಶ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ತಮ್ಮ ಸಮಸ್ಯೆ. ಮೂಲಭೂತ ಅವಶ್ಯಕತೆಗಳಂದ್ರೆ ರೋಟಿ ಕಪಡ ಅವ್ರ ಮಕಾನ್ ಅಂತ ಮೊದ್ಲಿತ್ತು. ಅದೇ ಇವಾಗ ರೋಟಿ ಕಪಡ ಮಕಾನ್ ಮೊಬೈಲ್ ಅವ್ರ ವಾಹನ ಅಲ್ಲಿವರೆಗೆ ಪರಿಸ್ಥಿತಿ ಬಂದಿದೆ. ಕರೆಕ್ಟ್ ಆಗಿ ಹೇಳಿದ್ರಿ ನೋಡ್ರಿ. ಹೌದೌದು. ಯಾಕಂದ್ರೆ ಮೊಬೈಲ್ ಇಲ್ಲದೆ ನಡೆಯೋದಿಲ್ಲ. ವಾಹನನು ನಾವು ಅತಿಯಾಗಿ ಅವಲಂಬನೆ ಮಾಡ್ಲಿಕ್ಕೆ ಹತ್ತಿದ್ದೇವೆ. ಹೌದು. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ನಮ್ಮ ನಗರ ಯೋಜನೆಗಳ ಬಗ್ಗೆ ಹೇಳ್ತಾ ಇದ್ದೀನಿ. ನಾವು ದೂರದಲ್ಲಿ ಬಡಾವಣೆಗಳನ್ನ ಮಾಡಿ ಅತಿ ದೂರದಲ್ಲಿ ಮನೆಗಳನ್ನ ಮಾಡಿ ಅಲ್ಲೇನು ಸೌಲಭ್ಯಗಳು ಇರೋದಿಲ್ಲ. ಪ್ರತಿಯೊಂದಕ್ಕೂ ನಾವು ವಾಹನದ ಮೇಲೆನೆ ಅವಲಂಬಿಸಿ ಎಲ್ಲ ಕಡೆಗೆ ಹೋಗಿ ಮಾರ್ಕೆಟಿಂಗ್ ಮಾಡೋದು ಇಂತ ಎಲ್ಲ ಕೆಲಸ ಕಾರ್ಯಗಳಿಗೆ ಅಡ್ಡಾಡಬೇಕಾಗತ್ತೆ. ಹೌದು. ಒಂದು ಸ್ಮಾರ್ಟ್ ಸಿಟಿ ಯೋಜನೆಗಳಲ್ಲಿ ಒಂದು ಸ್ಮಾರ್ಟ್ ಟ್ರಾನ್ಸ್ಪೋರ್ಟ್ ಯೋಜನೆ ಅಂತ ಕೂಡ ಇದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ ಒಂದು ಸಮಗ್ರ ಸಾರಿಗೆ ಒಂದು ನೀತಿಯನ್ನ ಅಭಿವೃದ್ಧಿ ಮಾಡೋದು ಸೂಕ್ತ ಅನಿಸ್ತದೆ. ಆಯ್ತು. ಈಗ ನೀವು ಹೇಳಿದ ಸಲಹೆ ಅದು ಸಮಗ್ರವಾಗಿ ಜನರಲ್ ಆಗಿದೆ. ಆದ್ರೆ ವೈಯಕ್ತಿಕ ವಾಹನಗಳ ಬಗ್ಗೆ ನೀವೇನಾದ್ರೂ ಪ್ರಶ್ನೆ ಕೇಳೋರು ಇದ್ದೀರಾ? ವೈಯಕ್ತಿಕ ವಾಹನಗಳಿಗೆ ಸದ್ಯಕ್ಕೇನಿಲ್ಲ ಸರಿ. ಒಂದೇನಂದ್ರೆ ನಾವು ಏನು ನಿರೀಕ್ಷೆ ಮಾಡ್ತೇವೆ, ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಅದಕ್ಕೆ ಸೂಕ್ತವಾಗಿ ಕೇಳಿದ್ರೆ ನಮಗೆ ಉತ್ತರ ಸಿಗ್ತದೆ. ನಿಮ್ಮ ಒಂದು ಸಲಹೆ ತುಂಬ ಚೆನ್ನಾಗಿದೆ. ಸ್ಮಾರ್ಟ್ ಸಿಟಿ ಅಂತ ಮಾಡಿದಾಗ ಶಾರ್ಟ್ ಆಗಿ ಚಿಕ್ಕದಾಗಿದ್ದಾಗ ಅಲ್ಲಿ ವಾಹನಗಳು ಬಳಕೆ ಕಡಿಮೆ ಇರ್ತದೆ ಅಂತದ್ದು ಸಲಹೆ ಹೇಳಿದಿರಿ. ನಮ್ಮ ಮಾತುಕತೆನ ಮುಂದುವರ್ಸೋಣ. ಸರ್, ಈ ಮೇಂಟೆನೆನ್ಸ್ ಅನ್ನೋದು ಎಷ್ಟು ದಿನಕ್ಕೊಂದ್ಸರಿ ಮಾಡಬೇಕು ಸರ್? ನಾ ಅವಾಗಲೇ ಹೇಳ್ದಂಗೆ ಮೇಂಟೆನೆನ್ಸ್ ಅಲ್ಲಿ 3 ಕ್ಯಾಟಗರಿ ಬರುತ್ತೆ. ಒಂದು ಡೈಲಿ ಮೇಂಟೆನೆನ್ಸ್, ಅಂದ್ರೆ ಸಿಂಪಲ್ ಗಾಡಿ ಸುತ್ತಲೂ ಒಂದು ಪ್ರದಕ್ಷಿಣೆ ಹಾಕಿ ಗಾಡಿನಲ್ಲಿ ಗಾಳಿ ಇದೆಯಾ ಇಲ್ವಾ, ಅದೊಂಥರ ದೇವ್ರ ಪ್ರದಕ್ಷಿಣೆ ಒಂದ್ಸತಿ ಹಾಕಿದ್ರೆ ಒಳ್ಳೇದದು. ಅದು ನಮ್ಮಲ್ಲಿ ಅದು ಪದ್ಧತಿ ಕೂಡ ಇದೆಲ್ಲ. ಎಲ್ಲ ಗಾಡಿ ಓಡ್ಸಕ್ ಮುಂಚೆ ಕಣ್ಗೊತ್ಕೊಂಡು ಓಡಿಸೋದು, ನಮಸ್ಕಾರ ಮಾಡಿ ಓಡಿಸೋದು, ಅದೆಲ್ಲ ಅಂದ್ರೆ ಸೊ ಅದ್ರ ಜೊತೆಗೆ ಒಂದ್ ಸಣ್ಣ ಇದು ಏನು ಪಂಕ್ಚರ್ ಆಗಿದೆಯಾ ಇಲ್ವಾ, ಗಾಳಿ ಇದೆಯಾ ಇಲ್ವಾ, ಪೆಟ್ರೋಲ್ ಇದೆಯಾ ಇಲ್ವಾ, ಇದು ಬೇಸಿಕ್. ಇದು ವಾರಕ್ಕೊಂದ್ಸರ್ತಿ ಗಾಡಿನಲ್ಲಿ ಎಂಜಿನ್ ಆಯಿಲ್ ಇದೆಯಾ, ಅಥವಾ ಕಾರ್ಗಳಾಗಿದ್ರೆ ಅದಕ್ಕೆ ಫ್ಲೂಯಿಡ್ಸ್ ಇದೆಯಾ, ಅಂದ್ರೆ ವೈಪರ್ ವಾಶ್ ಇರ್ಬೋದು ಅಥವಾ ರೇಡಿಯೇಟರ್ ಕೂಲೆಂಟ್ ಇರ್ಬೋದು, ಇದೆಲ್ಲ ಇದೆಯಾ ಇಲ್ವಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳೋದು ಉತ್ತಮ. ಅದಲ್ದಿರ ಪ್ರಿವೆಂಟಿವ್ ಮೇಂಟೆನೆನ್ಸ್ ಅಂತ ಬರ್ತದೆ. ಪ್ರಿವೆಂಟಿವ್ ಮೇಂಟೆನೆನ್ಸ್ ವೆಹಿಕಲ್ ಟು ವೆಹಿಕಲ್ ಡಿಫರ್ ಆಗುತ್ತೆ. ಇವಾಗ ತುಂಬಾ ಹೈ ಎಂಡ್ ವೆಹಿಕಲ್ ಆದ್ರೆ 15,000 ಕಿಲೋಮೀಟರ್ ಅಥವಾ 25,000 ಕಿಲೋಮೀಟರ್ಗೆ ಸರ್ವಿಸ್ ಟು ಸರ್ವಿಸ್ ಬರುತ್ತೆ. ಲೋ ಎಂಡ್ ವೆಹಿಕಲ್ ಆದ್ರೆ, ಅಂದ್ರೆ ಡೈಲಿ ಯೂಸ್ ಮಾಡುವಂತ ವೆಹಿಕಲ್ಗಳಾದ್ರೆ ಸುಮಾರು 2,500ದಿಂದ 5,000 ಕಿಲೋಮೀಟರ್ಗೆ ಒಮ್ಮೆ ಸರ್ವಿಸ್ ಮಾಡಿಸ್ಬೇಕು ಅಂತ ಒಂದು ಶೆಡ್ಯೂಲ್ ಬರುತ್ತೆ. ಆ ಸರ್ವಿಸ್ ಶೆಡ್ಯೂಲ್ ನಲ್ಲಿ ಇದು ಬೇಸಿಕಲಿ ಆ ವೆಹಿಕಲ್ ನಲ್ಲಿ ಏನೇನು ರೊಟೀನ್ ಪ್ರಾಬ್ಲಮ್ಸ್ ಬರುತ್ತೆ, ಅಂದ್ರೆ ಇವಾಗ ಗಾಡಿಗಳಲ್ಲಿ 1 ವರ್ಷಕ್ಕೆ ಅಥವಾ 25,000 ಕಿಲೋಮೀಟರ್ಗೆ ಒಂದ್ಸತಿ ಕೇಬಲ್ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಏನಕ್ಕೆ ಅಂತಂದ್ರೆ ಆ ಗಾಡಿಗಳಲ್ಲಿ ಕೇಬಲ್ ಫೇಲ್ ಆಗುವಂತ ಪರಿಸ್ಥಿತಿ ಇರೋದ್ರಿಂದ ಅದನ್ನ ಹೇಳಿರ್ತಾರೆ. ಜೊತೆಗೆ ಫಿಲ್ಟರ್ಸ್ ಬದಲಾಯಿಸಿ ಅಂತ ಹೇಳಿರ್ತಾರೆ. ಆಯಿಲ್ ಫಿಲ್ಟರ್ ಬದಲಾಯಿಸಲಿಲ್ಲ ಅಂತಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತೇವೆ. ಗಾಡಿ ಓಡುವಾಗ ಆಯಿಲ್ ಒಂಥರ ಸ್ಲಡ್ಜ್ ಅಂತ ಕರಿತೇವೆ, ಒಂಥರ ದಪ್ಪ ಆಯಿಲ್ ದಪ್ಪ ಆಗ್ತದೆ. ನಾವು ಮನೆಯಲ್ಲಿ ಎಣ್ಣೆನಲ್ಲಿ ಕರಿತೇವೆ ನೋಡಿ, ಎಣ್ಣೆನಲ್ಲಿ ಕರೆದಾಗ ಎಣ್ಣೆ ಕ್ವಾಂಟಿಟಿ ಕಮ್ಮಿ ಆಗ್ತಾ ಬರುತ್ತೆ. ಅಂದ್ರೆ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಮನೆಯಲ್ಲಿ ಹೆಂಗಾಗ್ತದೆ, ಅದೇ ತರ ಗಾಡಿನಲ್ಲೂ ಸ್ಲಡ್ಜ್ ಅಂತ ಫಾರ್ಮ್ ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಸ್ಯಾಚುರೇಟೆಡ್ ಫ್ಯಾಟ್. ಇದೇನಾಗ್ತದೆ, ಇದೆಲ್ಲ ಹೋಗಿ ಫಿಲ್ಟರ್ ನಲ್ಲಿ ಕಚ್ಕೊಂಡು
ಇಂಜಿನ್ ಆಯಿಲ್ ಸರ್ಕ್ಯುಲೇಷನ್ ಕಮ್ಮಿ ಆಗಿ ಇಂಜಿನ್ ಬೇಗ ವೇರ್ ಅಂಡ್ ಟೇರ್ ಆಗಿ ಫೇಲ್ಯೂರ್ ಆಗುವಂಥ ಪರಿಸ್ಥಿತಿಗೆ ಬರುವಂಥದ್ದು ಜಾಸ್ತಿ ಇರ್ತದೆ. ಸೊ ಆ ಕಾರಣದಿಂದ ಆಯಿಲ್ ಫಿಲ್ಟ್ರು, ಆಯಿಲು ಇದೆಲ್ಲ ಏನಿರ್ತದೆ ಅದನ್ನ ರೊಟೀನಾಗಿ ಚೇಂಜ್ ಮಾಡಬೇಕು ಅನ್ನೋದೊಂದು ಪದ್ಧತಿ ಮಾಡಿದ್ದಾರೆ. ಅದ್ರ ಜೊತೆಗೆ ಕಾರುಗಳಲ್ಲಿ ವೀಲ್ ಅಲೈನ್ಮೆಂಟ್ ಮಾಡಬೇಕು. ವೀಲ್ ಅಲೈನ್ಮೆಂಟ್ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಕೇಳ್ಬೋದು. ನಮ್ಮ ಟೈರ್ ಇರ್ತದಲ್ಲ, ಟೈರಿನ ಲೈಫ್ ಈಸ್ ಡಿಪೆಂಡೆಂಟ್ ಆನ್ ವೀಲ್ ಅಲೈನ್ಮೆಂಟ್. ಸೊ ವೀಲ್ ಅಲೈನ್ಮೆಂಟ್ ಟೈಮ್ ಟು ಟೈಮ್ ನಾವು ಮಾಡಲಿಲ್ಲ ಅಂತಂದ್ರೆ ಟೈರ್ ಎಡ್ಜಸ್ ಬೇಗ ಸವಿತದೆ. ಯಾವಾಗ ಸವಿಯುತ್ತೆ, ನಾವು ಆಕ್ಚುಲ್ ಆಗಿ ಇಂಗ್ಲಿಷ್ನಲ್ಲಿ ಹೇಳ್ತಾರೆ ಏನು, ವ್ಯಾಲ್ಯೂ ಫಾರ್ ಮನಿ, ಬ್ಯಾಂಕ್ ಫಾರ್ ದ ಬಕ್ ಅಂತ ಅಂದ್ಬಿಟ್ಟು. ಸೊ ಅದನ್ನ ನಾವೇ ಕಳ್ಕೊಂತೀವಿ. ಅಂದ್ರೆ ಇಂಗ್ಲಿಷ್ನಲ್ಲಿ ಇನ್ನೊಂದು ಗಾದೆ ಇದೆ, ಪೆನಿ ವೈಸ್ ಪೌಂಡ್ ಫೂಲಿಶ್ ಅಂತ ಅಂದ್ಬಿಟ್ಟು. ಈ ಚಿಲ್ಲರೆ ಕಾಸನ್ನ ಉಳಿಸೋ ಪರಿಸ್ಥಿತಿಗೆ ಹೋಗಿ ನಾವು ಆಗ